ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಜಾಯ್ ಬಾಯ್ ರಂಜಿತ್. ನಾನಿವತ್ತು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸಂಸ್ಥಾನ ಗವಿಮಠವು ಉತ್ತರ ಕರ್ನಾಟಕದ ಪ್ರಸಿದ್ಧ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ. ಇದು ಸಾವಿರಾರು ವರ್ಷದ ಇತಿಹಾಸ ಹೊಂದಿದ್ದು, ಉಚಿತ ಶಿಕ್ಷಣ, ಪ್ರಸಾದ ವ್ಯವಸ್ಥೆ, ಸಮಾಜ ಸೇವೆಯ ಅತಿಯಾದ ವ್ಯವಸ್ಥೆ ಹೊಂದಿದೆ. ಇತಿಹಾಸ ಮತ್ತು ಹಿನ್ನೆಲೆ. ಈ ಮಠವನ್ನು ಶ್ರೀ ರುದ್ರಮುನಿ ಶಿವಯೋಗಿಗಳು ಸ್ಥಾಪಿಸಿದರು. ಮೂಲ ದೇಗುಲ. ಇಲ್ಲಿನ ಮುಖ್ಯ ಗರ್ಭಗುಡಿ. ಇದು ಗುಹೆಯಲ್ಲಿದೆ. ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳ ಮಠ ಇದೆ. ಪೀಠಾಧಿಪತಿಗಳು. ಮಠವು ಸಮಾಜ ಸೇವೆ ಪರಂಪರೆ ಹೊಂದಿದೆ. ಪ್ರಮುಖ ಸೇವೆಗಳು ಮತ್ತು ದಾಸೋಹ. ಉಚಿತ ಪ್ರಸಾದ. ಪ್ರತಿದಿನ ಸಾವಿರಾರು ಭಕ್ತರಿಗೆ ಮತ್ತು ಮಕ್ಕಳಿಗೆ ಉಚಿತವಾದ ಊಟವನ್ನು ಕೊಡುತ್ತಾರೆ. ಮತ್ತು ಶಿಕ್ಷಣ ಸಂಸ್ಥೆಗಳು. ಬಡವರು ಉಚಿತ ಗುಣಮಟ್ಟ ಶಿಕ್ಷೆ ನೀಡಲು ಹಲವಾರು ಸಂಸ್ಥೆ ಕಾರ್ಯನಿರತವಾಗಿದೆ. ತುಂಬ ಫೇಮಸ್ ಏನಂದರೆ ಮಕರ ಸಂಕ್ರಮಣ ಜಾತ್ರೆ ಅಂತ ಒಂದು ನಡೆಯುತ್ತೆ. ಪ್ರತಿ ವರ್ಷ ನಡೆಯೋ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸುತ್ತಾರೆ. ಇಲ್ಲಿ ನಡೆಯೋ ಅಡಿಗೆ ಪ್ರಸಾದ ಆಗಿರಲಿ ಇಡೀ ಜಗತ್ತಲ್ಲಿ ಗೊತ್ತಿದೆ. ಅಷ್ಟು ಜೋರಾಗಿ ಅಷ್ಟು ಲಕ್ಷಾಂತರ ಜನ ಒಟ್ಟಿಗೆ ಬಂದು ಒಟ್ಟಿಗೆ ಕೂಡಿ ಅಡುಗೆ ಮಾಡಿ ಎಲ್ಲರೂ ಬಡಿಸ್ತಾರೆ ಅಂಥ ದೇವಸ್ಥಾನ ಇದು. Line nice and slow. Ooh, yeah. Talk box singing, let the rhythm flow. Palm trees swaying, do you feel that breeze? Rolling down the boulevard, feeling at ease. Cruising, moving on that west coast ride. Say barbecue flames and the ocean tide. Just what we do. Chilling at the cookout. Grab a ಒಳಗಡೆ ಒಂದು ಗುಹೆ ಇದೆ. ಎಷ್ಟು ಚಿಕ್ಕ ಜಾಗ ಅಂದರೆ ಈ ಥರ ದೇವಸ್ಥಾನ ಗವಿಮಠ ಎಲ್ಲೂ ನೋಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ. ಇದರೊಳಗಡೆ ಹೋಗ್ತೀನಿ. ಎಷ್ಟು ಚಿಕ್ಕದಾಗಿದೆ ಅಂದರೆ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋದು, ಆದರೆ ತುಂಬ ಚೆನ್ನಾಗಿದೆ. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಗೋಡೆಗಳನ್ನ ಆ ಟೈಮಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಎದ್ದು ಕಾಣಿಸುತ್ತೆ ದೇವರು. ಮತ್ತು ನಿಮಗೆ ನಾನು ಜಾತ್ರೆ ಬಗ್ಗೆ ಹೇಳ್ತಾ ಇದ್ನಲ್ಲ, ಲಕ್ಷಾಂತರ ಜನ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡಿರ್ಬೋದು. ರೊಟ್ಟಿ ಮಾಡ್ತಾರೆ. 2 ಲಕ್ಷ 3 ಲಕ್ಷ 5 ಲಕ್ಷ ರೊಟ್ಟಿ ಮಾಡ್ತಾರಲ್ಲಿ. ಅಷ್ಟು ಭಕ್ತಿ ಇರೋದು ಜನ ಎಲ್ಲ ಒಟ್ಟಿಗೆ ಕೂಡಿ ಮಾಡ್ತಾರೆ ನೋಡಿ. ಈ ಥರ ಯಾವ ಜಗತ್ತಲ್ಲೂ ಬರೋದಿಲ್ಲ. ಈಗ ಗುಹೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಈ ಗುಹೆ ಯಾವ ರೀತಿ ಟನಲ್ ಮಾಡಿದ್ದಾರೆ ನೋಡಿ. ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಪಾಸಿಟಿವ್ ಎನರ್ಜಿ ಪಾಸ್ ಆದಂಗೆ ಇರುತ್ತೆ ಮತ್ತು ಪಾಸಿಟಿವ್ ವೈಬ್ ಇರುತ್ತೆ. ಏನೋ ಒಂದು ಒಳ್ಳೆಯದು ಮನಸ್ಸಲ್ಲಿ ನಿಮಗೆ ಕುತ್ಕೊಳ್ಳುತ್ತೆ. ತಲೆಯಲ್ಲಿ ಏನೂ ಯೋಚನೆ ಇರೋದಿಲ್ಲ. ಆ ಥರ ಒಳಗಡೆ ಗುಹೆ ಇರೋದು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಒಂದು ಸಲ ನೀವು ಕೊಪ್ಪಳಕ್ಕೆ ಬರಲೇಬೇಕು. ನಮ್ಮ ಊರು ಕೊಪ್ಪಳನ ನಾನು ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಬನ್ನಿ ಹೊರಗಡೆ ಹೋಗೋಣ. ಹೊರಗಡೆ ನೀವು ನೋಡಬೇಕು, ಸಖತ್ತಾಗಿದೆ. ಅಲ್ಲಿಂದ ಇನ್ನೊಂದು ಟನಲ್ಲು, ಆ ಕಡೆಯಿಂದ ಮೇಲೆ ಬೆಟ್ಟ ಹತ್ತೋದು. ಆ ರೀತಿಯಾಗಿ ಮಾಡಿದ್ದಾರೆ. Rolling down the boulevard, sun hitting my shades. Oh yeah, riding low and slow. This vibe never fades. What's up? Palm trees dancing in the hazy sunlight glow. West Coast rhythm, let the good times flow. Cruising, grooving. ನೋಡಿ, ಇಲ್ಲಿ ಮೇಲೆ ಬಂದರೆ ನಿಮಗೆ ತಪಸ್ಸು ಮಾಡಿದ್ದು, ಆ ತಪಸ್ಸು ಮಾಡಿದ್ದು ಜಾಗದಲ್ಲಿ ಅವರ ಚಪ್ಪಲಿ ಗುರುತು ಇಟ್ಟಿದ್ದಾರೆ, ಅವರ ಪಾದ ಗುರುತು. ಯಾಕಂದರೆ ಅದು ಜನಕ್ಕೆ ಗೊತ್ತಾಗಬೇಕು ಅಂತ ಅಲ್ಲಿ ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನೀವು ನೋಡೋದಕ್ಕೆ ಮನಃಶಾಂತಿ ಸಿಗಬೇಕು ಅಂದರೆ ಇಂಥ ಜಾಗಕ್ಕೆ ಬರಬೇಕು. ಇಡೀ ಜಗತ್ತಲ್ಲಿ ಈ ಥರ ಮಠ ನಾನು ಎಲ್ಲೂ ನೋಡಿಲ್ಲ. ಫ್ರೀ ಎಜುಕೇಷನ್ನು ಇವಾಗ ಯಾರು ಕೊಡ್ತಾರೆ ಈ ಕಾಲದಲ್ಲಿ? ಫ್ರೀ ಎಜುಕೇಷನ್ನು ಬರೀ ದುಡ್ಡು ಅಂತಾರೆ. ಮತ್ತು ಅನ್ನದಾಸೋಹ ಬಂದ್ಬಿಟ್ಟು ಎಲ್ಲೂ ಕೆಲವೊಂದು ಕಡೆ ಕೊಡ್ತಾರೆ, ಆದರೆ ಇಲ್ಲಿ ಫ್ರೀಯಾಗೇ ಕೊಡ್ತಾರೆ. ಅಂದರೆ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇರಬೇಕು ನೋಡಿ.
ನೋಡಿ ಅಲ್ಲಿ ಪಾದ ಇಟ್ಟಿರೋದು ಎಷ್ಟು ಅದ್ಭುತವಾಗಿದೆ. ಪೂಜೆ ಮಾಡಿ ಅಲ್ಲೇ ಪ್ರಸಾದ ಇಕ್ಕಿದ್ದಾರೆ, ಅದು ಕಲ್ಲು ಸಕ್ಕರೆ. ನೀವು ಬಾಯಿಗೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಸೀದಾ ಆಚೆ ಬಂದರೆ ಈ ಥರ ವ್ಯೂ ಇರುತ್ತೆ. ಅಲ್ಲಿಂದ ಗುರುಗಳನ್ನೆಲ್ಲ ನೋಡಾಯ್ತಲ್ಲ, ತಿರ್ಗಾ ಏನು ಮಾಡೋಣ ಅಂತ ನೋಡಿಕೊಂಡ್ರೆ ಮೇಲೆ ಹೋಗೋಕ್ಕೆ ಜಾಗ ಇದೆ. ಇಡೀ ಕೊಪ್ಪಳ ಸಿಟಿ ಕಾಣಿಸುತ್ತೆ ನಿಮಗೆ, ಆ ಥರ ವ್ಯೂ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಕಟ್ಟಿದ್ದಾರೆ, ಒಂದು ಚೂರು ಕಲ್ಲು ಅಲ್ಲಾಡಲ್ಲ, ಅಷ್ಟು ಗಾತ್ರ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನಿಮಗೆ ಜ್ಞಾನ ಮಾಡಬೇಕು ಅಂದರೆ, ಒಳ್ಳೆ ಒಂದು ಮೆಂಟಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬೇಕಂದರೆ ಇಂಥ ಕಡೆ ಬಂದರೆ ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ನಾನು ಒಂದು ನೋಟಿಸ್ ಮಾಡಿದ್ದು, ಮೇಲೇದು ಒಂದು ಟೆಂಪಲ್ ಇದೆ. ಇದು ಯಾವ ರೀತಿ ಕಟ್ಟಿದ್ದಾರೆ ಅಂದರೆ, ಇದಕ್ಕೆ ನೀವು ಪ್ರಶಸ್ತಿ ಕೊಡಲೇಬೇಕು. ಏನಂದರೆ ಬೆಟ್ಟದ ಮೇಲೆ ಕಟ್ಟಿರೋದು. ಅಲ್ಲಿ ಪಿಲ್ಲರ್ ಕಾಣಿಸ್ತದೆ ನೋಡಿ, ಎಷ್ಟು ದೊಡ್ಡ ಪಿಲ್ಲರ್ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಹತ್ರ ಹೋದರೆ ತುಂಬ ದೊಡ್ಡದಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ, ಎಲ್ಲಿ ಕರೆಕ್ಟಾಗಿ ಇಡಬೇಕು ದೇವ್ರನ್ನ, ಯಾವ ರೀತಿ ತೋರಿಸಿದ್ದಾರೆ ನೋಡಿ. ತಾಯಿ ದೇವರು, ಹೆಣ್ಣು ದೇವರು ಇಲ್ಲಿದೆ. ತುಂಬ ಚೆನ್ನಾಗಿದೆ ನೋಡೋಕೆ, ಒಳ್ಳೆ ಪಾಸಿಟಿವ್ ಎನರ್ಜಿ. ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ನಿಮಗೆ. ಅದೇ ನಾನು ಹೇಳಿದ್ನಲ್ಲ, ಕೊಪ್ಪಳ ಫುಲ್ಲು ಸಿಟಿ, ನಮ್ಮ ಊರು ಕೊಪ್ಪಳ ಫುಲ್ಲು ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮೇಲಿಂದ, ಬೆಟ್ಟದ ಮೇಲಿಂದ ಅದ್ಭುತವಾಗಿದೆ ನೋಡಿ. ನೋಡೋದಕ್ಕೆ ಒಂದು ಅದ್ಭುತ. ಕೋಟೆ ಇದ್ದಂಗೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ಈ ಕಡೆ ಸ್ವಲ್ಪ ಬಂದರೆ ನಿಮಗೆ ಅಲ್ಲಿ ಫೋರ್ಟ್ ಇದೆ, ಕೊಪ್ಪಳ ಫೋರ್ಟು. ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ನದಿ ಇದೆ, ಜಾಗ ತೋರಿಸ್ತೀನಿ ನಿಮಗೆ. Baila conmigo bajo la luna, el ritmo calienta, siente la fortuna. De sol y fuego, pasión en la arena. Tu movimiento es pura candela. Fuego, fuego en el corazón. Fuego, mueve sin condición. La noche llama, siente la explosión. Fuego, nuestra canción. Sun-kissed bodies dancing in the glow. Heat of the summer, letting it go. From the player to the disco lights, we keep it moving all through the night. Fuego en el corazón. Fuego. ಸರಿ, ಮಠನ ಮುಗಿಸ್ಕೊಂಡು ಎಲ್ಲಾದರೂ ಇನ್ನೊಂದು ಕಡೆ ಹೋಗೋಣ ಅಂದಾಗ ಕೊಪ್ಪಳದಲ್ಲಿ ಶಿವರಾತ್ರಯ್ಯ ದೇವಸ್ಥಾನ ಇದೆ. ಇದು 800 ವರ್ಷ ಹಳೆಯ ದೇವಸ್ಥಾನ. 800 ವರ್ಷ ಹಳೆಯದಂದರೆ ಇನ್ನೆಷ್ಟು ಭಕ್ತಿ ಇರ್ಬೋದು ಇಲ್ಲಿ. ಸೇಮ್ ನಿಮಗೆ ಕಾಶಿಲಿ ಯಾವ ಥರ ಇರುತ್ತೆ ಆ ಥರನೇ ಕಟ್ಟಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಇರುತ್ತಂಥ ದೇವಸ್ಥಾನ. ಸಕ್ಕದಾಗಿದೆ ಪ್ಲೇಸು, ಒಂದು ಸಲ ವಿಸಿಟ್ ಮಾಡಬೇಕು. ಇದು ಚಾಳುಕ್ಯ ಅವರು ಕಟ್ಟಿದ್ದು. With the ocean as my guide, top down riding, let the west coast vibes collide. Corner store stops, grab a drink, it's all good.
Cruising through the streets of my neighborhood. Hey yo, West Coast weather, the sun sets slow. Say what? Chilling with the homies, let that talk box glow. Barbecues and palm trees, vibe real tight. Retro beats bump beneath the moon tonight. Cali breeze blowing, let the funk take the floor.